ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಯಾವಾಗಲೂ ನಾನು. ಯಾಕೆಂದರೆ ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಹಾಗೆ ಎಮೋಷ್ನಲ್ ವೀಡಿಯೋ ಏನಪ್ಪ ಅಂತ ಹೇಳಿದರೆ, ತಮ್ಮೇಲೆ ನೋಡ್ದಂಗೆ ಎಲ್ರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಇನ್ನೊಂದು ಸತಿ ಆದ್ರೂ ಹೇಳ್ತೀನಿ. ಹೆಣ್ಮಕ್ಳು ಮದುವೆ ಆದಮೇಲೆ ತವ್ರ ಮನೇಲಿ ಏನೇನೆಲ್ಲ ಬಿಟ್ಟು ಬರ್ತಾರೆ ಅಂತ ಒಂದು ಸ್ಮಾಲಾಗಿ ನನಗೆ ಅನಿಸಿದ್ದಂತಹ ಒಂದು ವಿಚಾರನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬನ್ನಿ ವಿಷಯಕ್ಕೆ ಬರೋಣ. ಇಂದಿನ ವಿಡಿಯೋ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸಹ ಹೃದಯಕ್ಕೆ ಮುಟ್ಟುವಂತಹ ಮಾತಾಗಿದೆ. ಮದುವೆ ಅಂದರೆ ಎಲ್ಲ ಸಂಭ್ರಮ ಪಡ್ತಾರೆ. ಮನೆ ತುಂಬ ಬೆಳಕು, ಸಂಗೀತ, ನಗು. ಆದರೆ ನಗುವಿನ ಹಿಂದೆ ಒಬ್ಬ ಹೆಣ್ಮಗಳು ಮಾತ್ರ ತನ್ನ ಮನಸ್ಸಿನ ನೋವನ್ನು ಮರೆಮಾಚ್ಕೊಂಡಿರ್ತಾಳೆ. ಹೇಳೋಕ್ಕಾಗೋದಿಲ್ಲ ಅವಳಿಗೆ ಒಂಥರ ಖುಷಿ ಇರುತ್ತೆ, ಆದರೆ ಏನೋ ಒಂಥರ ಮಿಸ್ ಮಾಡ್ಕೊತೀನಿ ಅಂತ ಎರಡೂ ಆಗ್ತಾ ಇರುತ್ತೆ. ಎಲ್ರಿಗೂ ಮದುವೆಗೆ ಒಂದು ಹೊಸ ಜೀವನ, ಆದರೆ ಹೆಣ್ಮಗಳಿಗೆ ಅದು ಹೊಸ ಜೀವನ ಮಾತ್ರ ಅಲ್ಲ, ತಾನು ಹುಟ್ಟಿ ಬೆಳೆದ ಪ್ರಪಂಚವನ್ನೇ ಬಿಟ್ಟು ಹೋಗುವಂತಹ ದಿನ. ಒಂದು ದಿನದಲ್ಲಿ ಮನೆ ಬದಲಾಗುತ್ತೆ, ಜನ ಬದಲಾಗ್ತಾರೆ, ಜವಾಬ್ದಾರಿಗಳು ಬದಲಾಗ್ತವೆ, ಆದರೆ ಅವಳ ಮನಸ್ಸಿನ ನೆನಪುಗಳು ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಇಂದು ಆ ಹೆಣ್ಮಗಳು ತವರು ಮನೆಯಲ್ಲಿ ಏನೆಲ್ಲ ಬಿಟ್ಬಿಡ್ತಾಳೆ ಎಂಬುದು ಮನಸ್ಸಿಗೆ ಮುಟ್ಟುವಂತೆ ಮಾತಾಡೋಣವಾ? ಓಕೆ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ತನ್ನ ಬಾಲ್ಯವನ್ನು ಬಿಟ್ಟು ಬರ್ತಾಳೆ. ಹೆಣ್ಮಗಳು ತನ್ನ ಬಾಲ್ಯದ ನಗುವನ್ನು, ಆಟ ಆಡೋದನ್ನು, ತಾಯಿ ಮಡಿಲನ್ನು, ಅಪ್ಪನ ಭುಜವನ್ನು, ಅಣ್ಣ ತಂಗಿಯರ ಜಗಳವನ್ನು ಎಲ್ಲವನ್ನು ಅಲ್ಲೇ ಬಿಟ್ಟು ಬಂದುಬಿಡ್ತಾಳೆ. ಆ ಮನೆಯ ಪ್ರತಿಯೊಂದು ಗೋಡೆಯೂ ಅವಳ ನೆನಪನ್ನು ಹೇಳುತ್ತೆ ಅಲ್ವಾ? ಅಪ್ಪನ ಮುದ್ದನ್ನು ಬಿಟ್ಟು ಬರುತ್ತಾಳೆ. ಅಪ್ಪ ಅಂದರೆ ಹೆಣ್ಮಕ್ಳಿಗೆ ಮೊದಲ ಹೀರೋ ಅಲ್ವಾ? ಸೊ ಎಲ್ಲರೂ ಈ ಮಾತಂತೂ ಎಲ್ರಿಗೂ ಅನ್ವಯಿಸುತ್ತೆ. ಹೆಣ್ಮಕ್ಳಿಗೆ ಚಿಕ್ಕವಳಿದ್ದಾಗ ಕೈ ಹಿಡಿದು ನಡೆಸಿದಂತಹ ಅಪ್ಪ, ಅವಳು ಹತ್ತಿರ ಕಣ್ಣೀರು ಒರೆಸುವ ಅಪ್ಪ, ಇಂದು ಅವಳನ್ನು ಮತ್ತೊಬ್ಬರ ಮನೆಗೆ ಕಳಿಸಿಕೊಡುವಾಗ ಕಣ್ಣೀರು ತಡೆಯಲು ಪ್ರಯತ್ನಿಸುತ್ತಾರೆ. ಆ ದೃಶ್ಯ ನೋಡಿದರೂ ಯಾರ ಕಣ್ಣಲ್ಲೂ ನೀರು ಬರುತ್ತೆ ಅಲ್ವಾ? ಅಮ್ಮನ ಪ್ರೀತಿ ಬಿಟ್ಟು ಬರ್ತಾಳೆ. ಎರಡನೇದಾಗಿ ಅಮ್ಮನ ಕೈಯಲ್ಲಿ ಊಟ, ಅಮ್ಮನ ಗದರಿಕೆ, ಅಮ್ಮನ ಕಾಳಜಿ ಇವೆಲ್ಲವನ್ನು ಬಿಟ್ಟು ಹೊಸ ಮನೆಗೆ ಹೋಗುವಾಗ ಅವಳ ಮನಸ್ಸಿಗೆ ನೂರಾರು ಬಾರಿ ಹಿಂದಿರುಗಿ ನೋಡ್ತದೆ. ಅಮ್ಮ ಹೇಳುವ ಊಟ ಸಮಯಕ್ಕೆ ಮಾಡು, ಜಾಗ್ರತೆ ಎಂಬ ಮಾತು ಜೀವನ ಪೂರ್ತಿ ಕಿವಿಯಲ್ಲಿ ಕೇಳಿಸುತ್ತಿರುತ್ತೆ. ತನ್ನ ಸ್ವಾತಂತ್ರ್ಯವನ್ನು ಸ್ವಲ್ಪ ಬಿಟ್ಟು ಬರ್ತಾಳಲ್ವ? ತವ್ರ ಮನೆಯಲ್ಲಿ ಮನಸ್ಸಿಗೆ ಬಂದಂತೆ ಇರೋದು, ಮನಸ್ಸಿಗೆ ಬಂದಂತೆ ಮಾತಾಡೋದು, ಎಲ್ಲರೂ ಅವಳ ಕಂಟ್ರೋಲಲ್ಲಿ ಇರ್ತಾಳೆ. ಆದರೆ ಹೊಸ ಮನೆಗೆ ಹೋದ ನಂತರ ಈಗ ಮಾಡಬೇಕಾ, ಈಗ ಮಾತನಾಡಬೇಕಾ, ಇದು ಸರಿನಾ ತಪ್ಪ ಎಲ್ಲದನ್ನು ಯೋಚನೆ ಮಾಡಬೇಕಾಗುತ್ತೆ ಎಂದು ಯೋಚಿಸಿ ಪ್ರತಿಯೊಂದು ಹೆಜ್ಜೆಯೂ ನೀಡಬೇಕಾಗುತ್ತೆ. ತನ್ನ ಹೆಸರನ್ನು ಸಹ ಕೆಲವೊಮ್ಮೆ ಚೇಂಜ್ ಮಾಡ್ತಾರೆ. ವೆಡ್ಡಿಂಗ್ ಕಾರ್ಡ್ ಟೈಮಲ್ಲಿ ಜಾತಕ ಅದು ಇದು ಅಂತ. ಮದುವೆ ಆದಮೇಲೆ ಅವಳ ಮನೆಯ ಹೊಸ ಸೊಸೆ, ಹೊಸ ಹೆಂಡತಿ, ಅವರ ಸೊಸೆ ಎಂಬ ಗುರುತುಗಳು ಸಹ ಬರ್ತವೆ. ಆದರೆ ಅವಳ ಸ್ವಂತ ಕನಸುಗಳು ಇವೆ. ಅವಳಿಗೂ ತಂದೆ ಆದ ಗುರುತಿರಬೇಕಲ್ವಾ? ತನ್ನ ಕನಸುಗಳನ್ನು ಸಹ ತಾತ್ಕಾಲಿಕವಾಗಿ ಮರೆತು ಬಿಡ್ತಾಳೆ. ಕೆಲವರು ಓದನ್ನೇ ಬಿಟ್ಬಿಡ್ತಾರೆ, ಕೆಲವರು ಕೆಲಸ ಬಿಟ್ಬಿಡ್ತಾರೆ, ಕೆಲವರು ತಮ್ಮ ಆಸೆಗಳನ್ನೇ ಮನೆಯವರಿಗೆ ತ್ಯಾಗ ಮಾಡಿ ಬರ್ತಾರೆ ಅಲ್ವಾ? ಯಾರೆಲ್ಲ ತ್ಯಾಗ ಮಾಡಿದ್ದೀರಾ ಕಮೆಂಟ್ ಹಾಕಿ. ಯಾರಿಗೂ ಗೊತ್ತಾಗದಷ್ಟು ಮೌನ ತನ್ನ ಕನಸುಗಳನ್ನು ಸೈಡಿಗೆ ಇಟ್ಬಿಟ್ಟು ಹೆಣ್ಮಕ್ಳು ಇರುವಂತಹ ಹೆಣ್ಮಕ್ಳೇ ತುಂಬ ಜನ ಇದ್ದಾರೆ. ಸ್ನೇಹಿತರನ್ನು ಕೂಡ ದೂರ ಮಾಡ್ತಾಳೆ. ಸ್ವಲ್ಪ ಜನ ಮದುವೆಗಿಂತ ಮುಂಚೆ ಇರೋಂಥ ಸ್ನೇಹಿತರು ಮದುವೆ ಆದಮೇಲೆ ಎಲ್ಲರೂ ದೂರ ಆಗಿಬಿಡ್ತಾರೆ, ಎಲ್ಲ ಗ್ಯಾಪ್ ಆಗಿಬಿಡುತ್ತೆ. ಪ್ರತಿದಿನ ಮಾತಾಡ್ತಾ ಸ್ನೇಹಿತರು ಕೂಡ ಮರೆಮಾಚ್ತಾರೆ. ದಿನ ನೆನಪುಗಳು ಮರೆಯಾಗ್ತವೆ. ಹೊಸ ಜೀವನದಲ್ಲಿ ಜೊತೆ ಹೊಂದ್ಕೊಳ್ಳೋ ಪ್ರಯತ್ನದಲ್ಲಿ ಹಳೆಯ ಸ್ನೇಹಗಳು ಕೂಡ ಸಿಗೋದಕ್ಕೆ ಆಗಲ್ಲ. ಹಾಗೆ ಮರೀತಾರೆ ಕೂಡ. ಕೆಲವೊಂದು ಸತಿ ಮರೆಯದೇ ಇದ್ರೂ ಅಷ್ಟು ಸ್ನೇಹಿತರಿಗೆ ಟೈಮ್ ಕೊಡೋದಕ್ಕಾಗಲ್ಲ. ತನ್ನ ಕೊಠಡಿಯನ್ನು ಬಿಟ್ಟು ಬರ್ತಾಳೆ. ಅವರಿಗಾದಂಥ ಸಪ್ರೇಟ್ ರೂಮ್ ಇದ್ದರೆ ಓಕೆ. ಕೆಲವರಲ್ಲಿ ಎಲ್ಲ ಫೆಸಿಲಿಟಿ ಅವ್ರದ್ದೇ ಸಪ್ರೇಟ್ ರೂಮ್ ಇರಲ್ಲ, ಆದರೂ ಎಲ್ಲ ಅವ್ರದ್ದೇ ಆದಂತಹ ಜಾಗ ಇರುತ್ತಲ್ವ, ಮಲಗೋದಾಗಿರ್ಬೋದು, ಕೂರೋದಾಗಿರ್ಬೋದು, ಇರೋದಾಗಿರ್ಬೋದು. ಸೊ ಹಾಗೆ ಅದನ್ನು ಕೂಡ ಬಿಟ್ಟು ಬರ್ತಾಳೆ. ತಾನು ಮಲಗ್ತಿದ್ದ ಹಾಸಿಗೆ, ಓದುತ್ತಿದ್ದ ಮೇಜು, ಕನ್ನಡಿ, ಬಾಲ್ಯದ ಫೋಟೋಗಳು ಎಲ್ಲವನ್ನು ಬಿಟ್ಟು ಬರ್ತಾಳೆ. ಒಂದಿನ ಅತಿಥಿಯಂತೆ ಆ ಮನೆ ಬಾಗಿಲು ತಟ್ಟಬೇಕಾಗುತ್ತೆ ಅಲ್ವಾ? ಕೆಲವೊಂದು ಸತಿ ಬಂದಾಗ ಊರಿಗೆ ಹಂಗೆ ಅನಿಸುತ್ತೆ, ಎಲ್ಲಂದ್ರಲ್ಲೇ ಓಡಾಡ್ತಿದ್ದು ನನ್ನ ಮನೆ, ಎಲ್ಲಿ ಬೇಕಲ್ಲೇ ನನ್ನ ಬಟ್ಟೆ, ನನ್ನ ಐಟಮ್ಸು, ನನ್ನ ಸಾಮಾನುಗಳು ಎಲ್ಲೇ ಇದ್ದರೂ ನಂದು ಆಗ್ತಿತ್ತು. ಆದರೆ ಮದುವೆ ಆದಮೇಲೆ ಒಂದೆರಡು ಬ್ಯಾಗ್ ಇಟ್ಕೊಂಡು ಸೈಡಿಗೆ ಅಷ್ಟೇ. ಅಂಥ ದೊಡ್ಡ ಮನೇಲಿ ನಮಗೆ ಹೆಣ್ಮಕ್ಳಿಗೆ ಸೈಡಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತಲ್ವ, ಆವಾಗ ಹಳೆ ನೆನಪು ತುಂಬ ಕಾಡುತ್ತೆ. ತವರು ಮನೆಯ ಹಕ್ಕನ್ನು ಬಿಟ್ಟು ಬರ್ತಾಳೆ. ಕಾನೂನು ಪ್ರಕಾರ ಹಕ್ಕಿದ್ರು ಬಹಳ ಹೆಣ್ಮಕ್ಳು ಅದು ನನ್ನ ಮನೆಯಲ್ಲ ಎಂಬ ನೋವಿನಲ್ಲಿ ಬದುಕ್ತಾರೆ. ಇದು
ಬದಲಾಗಬೇಕು. ತವರು ಮನೆ ಎಂದಿಗೂ ಮಗಳ ಮನೆ. ತನ್ನ ಕಣ್ಣೀರನ್ನು ಮರೆಮಾಚು ನಗುವುದನ್ನು ಕಲಿಸುತ್ತಾಳೆ. ಎಷ್ಟೇ ನೋವಿದ್ರೂ ನಾನು ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾಳೆ. ಯಾಕೆಂದರೆ ಅಪ್ಪ ಅಮ್ಮ ಚಿಂತಿಸಬಾರ್ದು ಎಂಬ ಕಾರಣಕ್ಕೆ. ಇದು ಹೆಣ್ಮಕ್ಳ ದೊಡ್ಡ ತ್ಯಾಗ. ಗಂಡನ ಮನೆಗೆ ಒಂದು ಸಂದೇಶ. ಇದ್ರ ಜೊತೆ ಇಷ್ಟೆಲ್ಲ ಬಿಟ್ಟು ಬರ್ತಾರಲ್ವ ಹೆಣ್ಮಕ್ಳು, ಹಾಗಾಗಿ ಗಂಡನ ಮನೆಗೆ ಒಂದು ಸಂದೇಶ. ಒಬ್ಬ ಹೆಣ್ಣು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿಲ್ಲ. ಅವಳು ಯಾರದೋ ಮುದ್ದಿನ ಮಗಳು. ಅವಳ ಕನಸುಗಳಿಗೆ ಗೌರವ ಕೊಡಿ. ಅವಳ ಮಾತನ್ನು ಕೇಳಿ. ಅವಳನ್ನು ಅರ್ಥ ಮಾಡಿಸಿಕೊಳ್ಳಿ. ಅವಳಿಗೆ ನೀವು ಅರ್ಥ ಮಾಡಿಸಿಕೊಳ್ಳಿ. ಅವಳಿಗೆ ಪ್ರೀತಿ ಕೊಡಿ. ಮನೆಯ ಕೆಲಸ ಮಾತ್ರವಲ್ಲ, ಮನಸ್ಸಿಗೆ ನೆಮ್ಮದಿಯೂ ಬೇಕು. ಒಳ್ಳೆಯ ಮಾತು 1000 ಉಡುಗೊರೆಗಳಿಗಿಂತ ದೊಡ್ಡದು. ಅಪ್ಪ ಅಮ್ಮನಿಗೆ ಸಂದೇಶ ಅಲ್ವಾ. ಇದ್ರ ಜೊತೆ ಅವರಿಗೂ ಒಂದು ಸಂದೇಶ ಕೊಟ್ಬಿಡ್ತೀನಿ. ಮಗಳನ್ನು ಮದುವೆ ಮಾಡಿ ಕಳಿಸಿದ್ದೀರಿ ಅಂದರೆ ಅವಳನ್ನು ಮರೆತುಬಿಡಿ ಅಂತ ಅರ್ಥಲ್ಲ. ಫೋನ್ ಮಾಡಿ ಹೇಗಿದೆಯಾ ಮಗಳೇ ಅಂತ ಕೇಳಿ. ಆ ಒಂದು ಪ್ರಶ್ನೆ ಒಳಗೆ ಒಂಥರ ದೊಡ್ಡ ಧೈರ್ಯ. ಮದುವೆ ಮಾಡ್ಕೊಂಡು ಕೊಟ್ಬಿಟ್ರೆ ಎಲ್ಲ ಮುಗಿಯಲ್ಲ. ಮದುವೆಗಿಂತ ಮುಂಚೆ ಎಷ್ಟು ಜವಾಬ್ದಾರಿ ಇರುತ್ತೋ ತಂದೆ ತಾಯಿಗಳದ್ದು, ತವ್ರ ಮನೆಯದು. ಮದುವೆ ಆದಮೇಲೆ ಅದರ 2ರಷ್ಟು ಜವಾಬ್ದಾರಿ ತಗೋಬೇಕಾಗುತ್ತೆ. ಯಾಕೆ ಅಂದರೆ ಒಂದು ಹೆಣ್ಣಿಗೆ ತವ್ರ ಮನೆ ಬಲ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಗಂಡ ಮನೆಯಲ್ಲಿ. ಹಾಗಂತ ಏನು ಗಂಡನ ಮನೆಯವ್ರು ತೊಂದರೆ ಕೊಡ್ತಾರೆ ಅಂತಲ್ಲ, ಆದ್ರೂ ಗಂಡನ ಮನೆ ಬಲನೂ ಅಷ್ಟೇ ಬೇಕು, ಸಪೋರ್ಟು. ತವ್ರ ಮನೆ ಸಪೋರ್ಟು ಅಷ್ಟೇ ಬೇಕಾಗ್ತದೆ. ಹೆಣ್ಮಕ್ಳಿಗೆ ಒಂದು ಸಂದೇಶ, ಮದುವೆ ಆಗುವಾಗಂತ ಮಿಸ್ ಮಾಡ್ಕೊತೀವಿ ಅಂತ ಅನ್ನೋ ಒಂದು ಹೆಣ್ಮಕ್ಳಿಗೆ ಒಂದು ಸಂದೇಶ. ನೀವು ದುರ್ಬರಲ್ಲ. ನೀವು ಒಂದು ಮನೆಯನ್ನೇ ಕಟ್ಟುವ ಶಕ್ತಿ ಇದೆ. ನಿಮ್ಮ ಕನಸುಗಳನ್ನು ಬಿಡಬೇಡಿ. ನಿಮ್ಮ ಆತ್ಮಗೌರವವನ್ನು ನೀವು ಕಾಪಾಡಿಕೊಳ್ಳಿ. ಯಾವ ಪರಿಸ್ಥಿತಿಯಲ್ಲೂ ಸಹ ನೀವು ನಿಮ್ಮನ್ನು ಕಳೆದುಕೊಳ್ಬಾರ್ದು. ಯಾವಾಗಲೂ ಧೈರ್ಯ, ಖುಷಿಯಾಗಿರಬೇಕು. ಎಲ್ಲ ಲೈಫನ್ನು ಎಲ್ಲ ಟೈಮಲ್ಲೂ ಸ್ವೀಕರಿಸಬೇಕು. ಒಬ್ಬ ಹೆಣ್ಮಗಳು ಮದುವೆಯಾದ ದಿನ ಅವಳು ಕೇವಲ ಬದಲಾಯಿಸುವುದಿಲ್ಲ, ಒಂದು ಸಂಪೂರ್ಣ ಜೀವನ ಹಿಂದೆ ಬಿಟ್ಟು ಹೊಸ ಬದುಕನ್ನು ಧೈರ್ಯದಿಂದ ಆರಂಭಿಸುತ್ತಾಳೆ. ಆದ್ದರಿಂದ ಅವಳ ಕಣ್ಣನ್ನು ಅರ್ಥ ಮಾಡಿಕೊಳ್ಳಿ, ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳಿ. ಅವಳ ತ್ಯಾಗವನ್ನು ಗೌರವಿಸಿ, ಅವಳ ಕನಸುಗಳಿಗೆ ಬೆಲೆ ಕೊಡಿ. ಹೆಣ್ಣು ಮಗಳು ಭಾರವಲ್ಲ, ಅವಳು 2 ಕುಟುಂಬದ ಪ್ರೀತಿಯನ್ನು ಜೋಡಿಸುವ ಸೇತುವೆ. ಸೊ ಹೀಗೆ ಕೆಲವೊಬ್ಬರು ಮದುವೆ ಆಗಿಬಿಟ್ರೆ ಎಲ್ಲನೂ ಸಂಬಂಧ ಮುಗಿದೋಯ್ತು, ಸೊ ನಮ್ಮ ಜವಾಬ್ದಾರಿ ಮುಗಿದೋಯ್ತು, ಅವಳು ಗಂಡನ ಮನೆಯಲ್ಲಿ ಕಷ್ಟನೋ ಸುಖನೋ ಜೀವನ ಮಾಡಲಿ ಅಂತ ಹೇಳಿ ಕೆಲವೊಬ್ಬರು ನಿರ್ಧಾರ ತೊಗೊಂಡ್ಬಿಡ್ತಾರೆ ತವ್ರ ಮನೆಯವರು. ತುಂಬಾ ತಪ್ಪು. ಇಷ್ಟೆಲ್ಲ ನೆನಪುಗಳನ್ನ ಇಟ್ಕೊಂಡು 23-24 ವರ್ಷ ಅದೇ ಮನೆಯಲ್ಲಿ ಜೀವನ ಮಾಡಿರ್ತಾಳೆ, ಎಲ್ಲರ ಜೊತೆ ಇರ್ತಾಳೆ. ಸಡನ್ನಾಗಿ ಒಂದೇ ಒಂದು ದಿನದ ಮದುವೆಯಲ್ಲಿ ಅವಳ ಪ್ರತಿಯೊಂದನ್ನು ಕೂಡ ನೀವು ಸ್ಟಾಪ್ ಇಟ್ಬಿಟ್ಟು, ಪೊಲೀಸ್ ಸ್ಟಾಪು, ನಿಮಗೂ ನಮಗೂ ಸಂಬಂಧ ಇಲ್ಲ, ಮುಗಿದೋಯ್ತು ಅಂತ ನೀವು ನಿರ್ಧಾರ ತೊಗೊಳಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳು ಮನಸ್ಸು ತುಂಬಾ ಸೂಕ್ಷ್ಮ. ನಾನು ಪ್ರತಿಯೊಂದು ವಿಚಾರದಲ್ಲಿ ಹೇಳ್ತಿದ್ದೀನಿ. ಸೊ ನೀವು ಕೊಟ್ಟಂತಹ ಒಂದು ಮದುವೆ ಮಾಡಿದಂತಹ ಚೆನ್ನಾಗೇ ಇರಬಹುದು, ಅವರ ಫ್ಯಾಮಿಲಿ ಚೆನ್ನಾಗಿರ್ಬೋದು, ಗಂಡ ಚೆನ್ನಾಗಿ ಇಟ್ಕೊಂಡಿರ್ಬೋದು, ಗಂಡನ ಮನೆಯವ್ರು ಚೆನ್ನಾಗಿ ಇಟ್ಕೊಂಡಿರ್ಬೋದು, ಎಲ್ಲ ಓಕೆ. ಬಟ್ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ಬಲ ಇಲ್ಲ ಅಂದರೆ ಯಾವತ್ತೂ ಕೆಲವೊಬ್ಬರು, ಎಲ್ಲರ ಲೈಫ್ ಅದೇ ಥರ ಇರಲ್ಲ. ಸುಮಾರಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಎಲ್ಲ ಗಂಡನ ಮನೆ ಒಂದೇ ಥರ ಇರಲ್ಲ. ಬಟ್ ಅಲ್ಲಿ ಅವ್ರಿಗೆ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಕೆಲವೊಂದು ಸತಿ ಹೆಣ್ಮಕ್ಳಿಗೆ ಗಂಡನ ಮನೇಲಿ ಹೇಳ್ಕೊಳಕ್ಕೂ ಆಗಲ್ಲ, ತವ್ರ ಮನೇಲಿ ಹೇಳ್ಕೊಳಕ್ಕಾಗಲ್ಲ. ಅಂಥ ಪರಿಸ್ಥಿತಿಲಿ ಕೆಲವೊಂದನ್ನು ಸಾಲ್ವ್ ಮಾಡ್ತಿರ್ತಾರೆ. ಆದಷ್ಟು ನಾನು ಹೇಳೋದಿಷ್ಟೇ, ತವ್ರ ಮನೆಯವ್ರಿಗೆ ನನ್ನ ಕಡೆಯಿಂದ ಜಾಸ್ತಿ ಸಂದೇಶ. ಮದುವೆ ಆಗಿ ಕೊಟ್ಟ ಮೇಲೆ ಏನಾಗ್ತಾಯಿದೆ ನನ್ನ ಮಗಳು ಗಂಡ ಮನೆಯಲ್ಲಿ, ನನ್ನ ಮಗಳ ಲೈಫಲ್ಲಿ ಏನಾಗ್ತಾಯಿದೆ, ಗಂಡ ಹೇಗೆ ಇಟ್ಕೊಂಡಿದ್ದಾರೆ, ಅವಳ ಲೈಫಲ್ಲಿ ಪರ್ಸ್ನಲಿ ಏನಾಗ್ತಾಯಿದೆ, ಪ್ರತಿಯೊಂದೂ ನೀವು ಆವಾಗವಾಗ ವಿಚಾರಿಸಿ ನೋಡಿ. ಕಷ್ಟ ಅಂತ ಪ್ರತಿಯೊಂದು ಕಷ್ಟಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದಕ್ಕೂ ಆದಷ್ಟು ಅವಳಿಗೆ ಎಲ್ಲ ಮುಗಿದೋಯ್ತು ಅನ್ನೋ ಥರ ಟ್ರೀಟ್ ಮಾಡಬೇಡಿ. ಆದಷ್ಟು ಈ ಥರ ಪ್ರಾಬ್ಲಮ್ಸ್ ನಾನು ತುಂಬಾ ಸಾಲ್ವ್ ಮಾಡಿದ್ದೀನಿ. ಅದಕ್ಕೋಸ್ಕರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ಕೊತೀನಿ ಅಷ್ಟೇ. ಬಟ್ ತುಂಬ ಕಷ್ಟ ಆಗುತ್ತೆ. ಈಗ ನಿಮ್ಮ ಮನೆಗೆ ಬರ್ತಾಳೆ, ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಮಾತಾಡಿಸಿ ಚೆನ್ನಾಗಿ ಇಟ್ಕೊಳ್ಳಿ ಅಂದರೆ ನಿಮ್ಮದೆಲ್ಲ ಸಿರಿ ಸಂಪತ್ತು, ಹಣ, ಒಡವೆ, ಶ್ರೀಮಂತಿಕೆ ಎಲ್ಲನೂ ತೊಗೊಂಡೋಗೋಕ್ಕೆ ಇಷ್ಟಪಡಲ್ಲ. ಮದುವೆ ಆಗಾದ್ಮೇಲೆ ಹೆಣ್ಮಗಳು ಅವಳಿಗೂ ಒಂದು ಸ್ವಾಭಿಮಾನ ಅನ್ನೋದಿರುತ್ತೆ. ಸ್ವಾಭಿಮಾನ ಬಿಟ್ಟು ಎಲ್ಲ ನಿಮ್ಮ ಮನೆಗೆ ತೊಗೊಂಡೋಗೋಕ್ಕಂತೂ ಬರಲ್ಲ. ಏನೋ 1-2 ದಿನ ಬಂದಾಗ ಒಂದು 3 ಹೊತ್ತು ಊಟ, ನೀವು ಕೊಡುವಂಥ ಪ್ರೀತಿ, ನೀವು ತಗೊಳ್ಳೋವಂಥ ಸ್ವಲ್ಪ ಕೇರು, ಸ್ವಲ್ಪ ಜವಾಬ್ದಾರಿ, ಮತ್ತು ವಾಪಸ್ ಹೋಗಬೇಕಾದ್ರೆ ಸೊ ನೀವು ಕೊಡುವಂತಹ ಒಂದು ಅರಿಶಿನ ಕುಂಕುಮ ಹೂವು, ಅದನ್ನು ಬಿಟ್ಟು ಯಾವ ಹೆಣ್ಮಕ್ಳು ತವ್ರ ಮನೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಸೊ ನಾನು ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಅಷ್ಟು ಬಿಟ್ಟರೆ ನನಗಿನ್ಯಾವುದೂ ಇಲ್ಲ. ಸೊ ಒಂದೇ ಸತಿಗೆ ನೀವೇನೋ ಕೊಟ್ಬಿಡ್ತೀರಾ, ಒಂದೇ ಸತಿಗೆ ಬೇರೆ ಮನೆಗೆ ಹೋಗಿ ತುಂಬಾ ಕಷ್ಟ ಆಗುತ್ತೆ.
ಸೊ ಕೆಲವೊಂದು ಸತಿ ನೋಡಿದಾಗ ಕೆಲವೊಬ್ಬರನ್ನ ನೋಡಿದಾಗ ಕೆಲವೊಂದು ಸತಿ ಅನ್ನೋಕ್ಕಿಂತ ಕೆಲವೊಬ್ಬರನ್ನ ನೋಡಿದಾಗ ಸೊ ಇಂಥ ತವ್ರ ಮನೆ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಈ ಒಂದು ಸತಿ ಯೋಚನೆ ಮಾಡಿದಾಗ ಇಂಥ ಗಂಡನ ಮನೆ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಸೊ ಜೀವನ ಇಷ್ಟೇ, ಎಲ್ಲರ ಜೀವನ ಒಂದೇ ಥರ ಇರೋದಿಲ್ಲ. ಬಟ್ ಯಾರ್ಯಾರ ಜೀವನ ಹೇಗಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಅಷ್ಟೇ. ಹಾಗಂತ ತುಂಬಾ ಎಕ್ಸ್ಪೆಕ್ಟೇಷನ್ ಈ ಕಡೆನೂ ಇಟ್ಕೊಳಕ್ಕಾಗಲ್ಲ, ಈ ಕಡೆನೂ ಇಟ್ಕೊಳಕ್ಕಾಗಲ್ಲ. ಏಕೆ ಮೇಲೆ ದೇವರು ನೀವು ಇದೇ ರೀತಿ ಹೀಗೆ ಜೀವನ ಮಾಡಬೇಕು, ಇಂಥರ ಜೊತೆನೇ ಜೀವನ ಮಾಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಮಾಡಿರ್ತಾನೆ. ಅದನ್ನು ಎಲ್ಲ ಹೆಣ್ಮಕ್ಳು ನಾವು ಫೇಸ್ ಮಾಡಬೇಕಾಗುತ್ತೆ. ಆದ್ರೂ ಅಷ್ಟೇ ಇಷ್ಟೆಲ್ಲ ನೆನಪು, ಇಷ್ಟೆಲ್ಲ ಪ್ರೀತಿ ಎಲ್ಲನೂ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಎಲ್ಲರಿಗೋಸ್ಕರ ಬಿಟ್ಟು ತ್ಯಾಗ. ಕೆಲವೊಂದು ಸತಿ ಏನೋ ಕಾಂಪ್ರಮೈಸ್ಗೋಸ್ಕರ ಮದುವೆ ಆಗ್ತಾರೆ. ಕೆಲವೊಂದು ಸತಿ ವರ್ಕಿಗೆ ಹೋಗೋವಂಥ ಸಿಚುವೇಶನ್ನು ತುಂಬ ಚೆನ್ನಾಗೇ ಓದ್ತಿರ್ತಾರೆ, ವರ್ಕು ಸಿಕ್ಕಿರುತ್ತೆ, ಎಲ್ಲ ಸೆಟ್ ಇರುತ್ತೆ, ಜೀವನದಲ್ಲಿ ಇಂಡಿಪೆಂಡೆಂಟಾಗಿ ಒಂದು ವರ್ಕ್ ಮಾಡೋವಂಥ ಕೆಪಾಸಿಟಿನೂ ಕೂಡ ಇರುತ್ತೆ. ಆದರೆ ಕೆಲವೊಂದು ಸತಿ ಅವನ್ನು ಕೂಡ ತ್ಯಾಗ ಮಾಡಿಬಿಟ್ಟು ಗಂಡನ ಮನೆ ಕಾಲಿಡೋಂತಹ ಪರಿಸ್ಥಿತಿಗಳು ತುಂಬ ಜನಕ್ಕೆ ಹೆಣ್ಮಕ್ಳಿಗಾಗಿದೆ. ಹಾಗೆ ಸಮ್ ಸಿಚುವೇಶನ್ ಮದುವೆ ಸಿಚುವೇಶನ್ ಬಂದಿರೋದಿಲ್ಲ, ಆದರೂ ಯಾವುದೋ ಒಂದು ಒತ್ತಡಕ್ಕಾಗಿರ್ಬೋದು, ಸಿಚುವೇಶನ್ಗಾಗಿರ್ಬೋದು ಮದುವೆ ಆಗಿ ಬಂದುಬಿಡ್ತಾರೆ. ಬಟ್ ಆ ಟೈಮಲ್ಲಿ ಮದುವೆ ಅನ್ನೋದು ಒಂದೇ ಫೈನಲ್ ಲೀಸ್ಟ್ ಅಂತ ಕೆಲವೊಬ್ರಿಗೆ ಆಗಿರುತ್ತೆ. ಬಟ್ ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಸಿಚುವೇಶನ್ ಯಾರ್ಯಾರ್ದಿರುತ್ತೋ ಹಂಗೆ. ಬಟ್ ಆದಷ್ಟು ಎಲ್ಲ ನೆನಪುಗಳ ಜೊತೆ ಅವಳು ಬದುಕ್ತಾ ಇರ್ತಾಳೆ, ಅದು ಇನ್ನೊಂದು ಮನೇಲಿ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಮದುವೆ ಆದಂಥ ಹೆಣ್ಮಕ್ಳಿಗೆ ಆದಷ್ಟು ಆ ನೆನಪುಗಳ್ನ ಅವಾಗವಾಗ ನೆನಪಿಸ್ತಾ ಇರಿ. ಏಕೆಂದರೆ ಲೈಫಲ್ಲಿ ಇರೋದೊಂದಿನ ಹೋಗೋದೊಂದಿನ. ಇವತ್ತು ಮಲಗಿದ್ದೀವಿ ಅಂದರೆ ನಾಳೆ ಹೇಳ್ತೀವೋ ಇಲ್ಲೋ ಅನ್ನೋ ನಂಬಿಕೆ ನಮಗೆ ಇರೋದಿಲ್ಲ ಅಲ್ವಾ. ಹಾಗಾಗಿ ಆದಷ್ಟು ಎಲ್ಲರ ಜೊತೆಲಿ ಎಲ್ಲದ್ರ ಜೊತೆ ಖುಷಿಯಾಗಿರಿ, ಪ್ರೀತಿಯಿಂದ ಇರಿ. ಇನ್ನು ಹೆಣ್ಮಕ್ಳು ವಿಚಾರಕ್ಕೆ ಬಂದರೆ ಎಷ್ಟೋ ಹೆಣ್ಮಕ್ಳು ತುಂಬಾ ಕೊರಗ್ತಿದ್ದಾರೆ. ತವ್ರ ಮನೆ ಪ್ರೀತಿನೂ ಕೂಡ ಕೆಲವೊಂದು ಸರಿ ಸಿಕ್ಕಿರಲ್ಲ, ಗಂಡನ ಮನೆ ಪ್ರೀತಿನೂ ಕೂಡ ಕೆಲವೊಂದು ಸರಿ ಸಿಕ್ಕಿರಲ್ಲ, ಗಂಡನ ಪ್ರೀತಿ ಕೂಡ ಕೆಲವೊಂದು ಸಿಕ್ಕಿರಲ್ಲ. ಬಟ್ ಯಾರಿಗೂ ಹೇಳ್ಕೊಂಡಿರೋದೇ ತುಂಬಾ ಸಾಲ್ವ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಅನಿಸುತ್ತೆ, ನಾನು ತವ್ರ ಮನೇಲಿ ಈ ರೀತಿ ಎಲ್ಲ ನಾನು ಜೀವನ ಮಾಡಿದ್ದೆ. ಸೊ ನಾನು ಅವ್ರ ಜೊತೆ ಚೆನ್ನಾಗಿದ್ದೆ, ಅಪ್ಪ ಅಮ್ಮನ ಜೊತೆ ಮದುವೆಗಿನ್ನ ಚೆನ್ನಾಗಿದ್ದೆ, ಅಣ್ಣ ತಮ್ಮರು ನನ್ನನ್ನು ಇಷ್ಟು ಕೇರ್ ಮಾಡ್ತಾಯಿದ್ರು, ನನ್ನ ಫ್ರೆಂಡ್ಸ್ ಜೊತೆ ನಾನು ಆಗಿರ್ತಿದ್ದೆ, ನಾನು ಈ ರೀತಿ ಬಟ್ಟೆ ಹಾಕೋತಿದ್ದೆ, ನಾನು ಆ ರೀತಿ ಊಟ ಮಾಡ್ತಾಯಿದ್ದೆ, ನಾನು ಇಷ್ಟೊತ್ತಿಗೆ ಹೇಳ್ತಿದ್ದೆ, ಅಷ್ಟೊತ್ತಿಗೆ ಹೇಳ್ತಿದ್ದೆ. ಬಟ್ ಯಾರೂ ಕೇಳೋರು ಇರ್ತಿರ್ಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ನನಗೆ ಕೆಲವೊಬ್ರಿಗೆ ರಿಸ್ಟ್ರಿಕ್ಷನ್ ಇಲ್ಲದೆ ಅದೇ ಲೈಫ್ ಸಿಗ್ಬೋದು, ಕೆಲವೊಬ್ರಿಗೆ ಅದೇ ಥರ ಲೈಫ್ ಸಿಗೋದಕ್ಕೆ ಸಿಕ್ಕಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಎಲ್ಲರ ಲೈಫಲ್ಲೂ ಬೇರೆ ಬೇರೆ ಥರ ಸಿಕ್ಕಿರುತ್ತೆ. ಎಲ್ಲನೂ ತವ್ರ ಮನೇಲಿ ತುಂಬ ನೆನಪು ಮಾಡ್ಕೋತಾಳೆ. ಹೋದ ತಕ್ಷಣ ಅವಳೆಲ್ಲ ನೆನಪುಗಳು ಮಾಚಲ್ಲ, ಮರೆತೋಗಲ್ಲ. ಸೊ ಆದಷ್ಟು ತವ್ರ ಮನೆ ಕನಸುಗಳು ತುಂಬಾ ಇಟ್ಕೊಂಡಿರ್ತಾಳೆ, ಯಾರು ಡಿಸಪಾಯಿಂಟ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಅನಿಸ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ, ಯಾರಿಗಾದರೂ ಮನಸ್ಸಿಗೆ ತಟ್ಟಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತುಗಳನ್ನು ಸಮಾಧಾನವಾಗಿ ಕೇಳಿ ತುಂಬಾ ಪ್ರತಿಫಲ ತುಂಬ ಚೆನ್ನಾಗಿ, ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದೇ ರೀತಿ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆಂದರೆ ಯಾಕೋ ಎಲ್ರಿಗೂ ಇದೇ ರೀತಿ ವೀಡಿಯೋ ಇಷ್ಟ ಆಗ್ತಿದೆ. ಸೊ ಯಾಕಪ್ಪ ಅಂದರೆ ನನಗೆ ಅನಿಸಿದ್ದು ಒಂದೇ, ಕೆಲವೊಬ್ರು ಭಾವನೆಗಳನ್ನ ಶೇರ್ ಮಾಡ್ಕೋತಾರೆ, ಕೆಲವೊಬ್ಬರು ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನಾನು ಶೇರ್ ಮಾಡ್ಕೊತಾ ಇದ್ದೀನಿ, ಅದು ಕೆಲವೊಬ್ರಿಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹಾಗಾಗಿ ಇದೇ ರೀತಿ ವಿಡಿಯೋ ನಿಮಗೆ ಖುಷಿ ಕೊಡುವಂತಹ, ಮನಸ್ಸಿಗೆ ಸಮಾಧಾನ ಸಿಗೋಂತಹ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.